ಯಾವುದು ಅಂದರೆ ಈ ಮನುಷ್ಯ ಕುಲ ಜನನದ ಲಾಭವಾಗುವುದು ಆನಂದ ತರಿಯುವುದು. ಶ್ರೀಮಂತ ಜೀವನ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎಂಬ ಅಮೋಘವಾದಂತ ಗ್ರಂಥವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಕೈವಲ್ಯ ಪದ್ಧತಿ ಎಂಬ ಈ ಗ್ರಂಥದಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳದ 14ನೆಯ ಪದ ಅದಾವ ಪದ ಅಂದ್ರ ಸಂಗತವಾಗಿ ಜೋಡಿಸಿ ಕೇಳಿರುತ್ತಾರೆ. ಇಂಗಿತವನದು ಕಳೆವನೇ ಬಲ್ಲವನು ಆ ಚಂದ ಪ್ರಶ್ನೋತ್ತರಗಳ ಮಯದೊಳಗೆ ಪ್ರಶ್ನೆ ಮಾಡಿ ಉತ್ತರ ಹೇಳ್ಯಾರ. ನಾನು ಪ್ರಶ್ನೆ ಮಾಡಿ ಏನು ಹೇಳಿಲ್ಲ ಅದನ್ನು ತಿಳಿದ ನಡೆಯುವವ ಬಲ್ಲವ ಅವ ಶಾಣೆ ಅಂತ ಹೇಳ್ದ. ಅದರೊಳಗಿನ ಒಂದು ಮಾತು ಅಂತ ಆ ಪದ್ಯದೊಳಗಿನ ಒಂದು ಮಾತು ಯಾವುದೇ ಈ ಮನುಷ್ಯ ಕುಲ ಜನನದ ಲಾಭವಾಗುವುದು ಅಂದ್ರೆ ನೀವು ಮನುಷ್ಯರಾಗಿ ಹೋಗಿ ಬಂದಿರಲ್ಲ, ಇದರಲ್ಲಿ ಏನು ಲಾಭ ಮಾಡಿಕೊಂಡ್ರಿ? ಪೊಲೀಸ್ ಆಗ್ಯಾನಪ್ಪ, ಏನು ಲಾಭ ಮಾಡ್ಕೊಂಡ್ರಿ? PSI ಆಗ್ಯಾನ, ಅವ ಪ್ರಾಮಾಣಿಕ ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಬಂದು ಬಳಗ ಎಲ್ಲರೂ ಕೈತಿರ್ತಾರೆ. PSI ಏನು ಲಾಭ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕಂತೇಳಿ ಏನು ಗಳಿಸ್ತಿ, ಏನು ಗಳಿಸಿದಾಗ ಮಂದಿರ ಎಟ್ಟು ತಿಂದಿ ಲಾಭ ಮಾಡ್ಕೋಬೇಕು. ಆ ಕಾಂಟ್ರಾಕ್ಟರ್ ಆಗ್ಯಾನಂದ್ರೆ ಅವನು ಲಾಭ ಮಾಡ್ಬೋದು. ಕಾಂಟ್ರಾಕ್ಟರ್ ಉದ್ಯೋಗದಾಗಿ ಕೆಲಸ ಮಾಡಿದ ಸಲುವಾಗಿ ಲಾಭ ಮಾಡ್ಕೊಳ್ಳೋದು. ಏಜೆನ್ಸಿಯಾಗಿ ಕೆಲಸ ಮಾಡ್ತಾನೆ ಅದರ ಸಲುವಾಗಿ ಲಾಭ ಮಾಡ್ಕೊಳ್ಳೋ ಸಲುವಾಗಿ ಅವನ ಕುಂತಲಾಗ್ತದೆ. ಲಾಭ ಮಾಡ್ಕೊಳ್ಳೋ ಸಲುವಾಗಿ ಮಾಡ್ತಾನೆ, ದುರ್ಡಿ ಕಟ್ತಾ ಗೊತ್ತು. ನಮ್ಮದು ರೋಡ್ ಮಾಡ್ಯಾರ ಮುಜಲಂಬರಿಂದ ಕೊಡ್ತಾರೆ. 3 ತಿಂಗಳಾಗ ಅದು ಮೊದಲು ರೋಡ್ ಚಲೋ ಇತ್ತು. ಈಗ ಡಾಂಬರ್ ರೋಡ್ ಅಂತ ಹೇಳಿ ನಾವು ಉಸಿರಿನ ಲೋಡೆಡ್ ಗಾಡಿಗಳ ಹಾಯ್ದು ಹೋಗಿ ಇಂತಿಂತ ತೆಗೆದಿದ್ದಾವೆ. ಹಂಗೆ ಮಾಡ್ಯಾರ ಲಾಭ ಮಾಡ್ಕೊಳಕ್ ಮಾಡ್ಯಾರ. ನೀವು ಡಾಕ್ಟರ್ ಆಗಿ ಏನ್
ಟೆಸ್ಟ್ ತರ ಬರೀತಾರೆ. ನಮ್ಮ ಕಟ್ಟುವಂತೆ ಅಲ್ಲ, ಜ್ವರ ಬಂದಿದ್ದಕ್ಕ ಇಷ್ಟು ಟೆಸ್ಟ್ ಬರೀತಿರಲ್ಲ, ಭಾಳ ಆತ್ಮೀಯ ನನಗೆ. ಇವು ಹಕ್ಕದೈತಲ್ಲ ಅವನ ಹಕ್ಕದಲ್ಲಿ ನಮ್ಮ ಹಕ್ಕದೈತಿದೆ ನಾವು ಲಾಭ ಮಾಡ್ಕೋಬೇಕಲ್ರಿ. ಟ್ರ್ಯಾಕ್ಟರ್ ಏನಂದ್ರೆ ಲಾಭ ಮಾಡ್ಕೋಬೇಕ, ಉದ್ಯೋಗದಾಗ ಏನಂದ್ರ ಲಾಭ ಮಾಡ್ಕೋಬೇಕ, ಒಬ್ಬ ಅಧಿಕಾರಿ ಆಗ್ಯಾನಂದ್ರ ತಹಸೀಲ್ದಾರ್, ಬರೀ ತಹಸೀಲ್ದಾರ್ ಹುದ್ದೆಗೆ ಎಷ್ಟು ದುಡ್ಡು ಇವರೆಲ್ಲ ಅರ್ಥ ಮಾಡ್ಯಾರ. ನೌಕರಿ ಹಚ್ಚು ಸಲುವಾಗಿ ಈ ಬೇಡ ಆ ಕಡೆ ಈ ಕಡೆ ತಗೊಂಬಲ್ಲ, ಈ ಕಡೆ ಆ ಕಡೆ ತಗೊಂಬಲ್ಲ. ನಮ್ಮ ಡಿವೈಎಸ್ಪಿ ಅಲ್ಲಿ ಯಾಕೆ ಹೋಗ್ಬೇಕಂತೇಳಿ ಅಂತ ಕೇಳಿದ್ರೆ ನಾವು ಹಚ್ಚುವಲ್ಲ ಕಡೆಗೆ ಆಗ್ತದ್ರಿ ಲಾಭ ಆಗ್ತದಲ್ಲಿ ಏನು ಮಾಡಿದ್ರು ಲಾಭ ಮಾಡ್ಕೋಬೇಕಂತೇಳಿ. ಒಬ್ಬ ವ್ಯಾಪಾರ ಮಾಡ್ತಾನ, ಯಾಕೆ ಮಾಡ್ತಾನ? ಲಾಭ ಮಾಡ್ತಾನ. ಏನು ಮಾಡಿದ್ರು ಲಾಭ ಮಾಡ್ಕೋಬೇಕಂತೇಳಿ ವ್ಯಾಪಾರಿಯಾಗಿ ಲಾಭ ಮಾಡ್ಕೋಬೇಕಂತೇಳಿ, ಡಾಕ್ಟರ್ ಆಗಿ ಲಾಭ ಮಾಡ್ಕೋಬೇಕಂತೇಳಿ, ಡಾಕ್ಟರ್ ಆಗಿ ಲಾಭ ಮಾಡ್ಕೋಬೇಕಂತೇಳಿ, ಲಾಯರ್ ಆಗಿ ಲಾಭ ಮಾಡ್ಕೋಬೇಕಂತೇಳಿ. ಮನುಷ್ಯ ಏನು ಲಾಭ ಮಾಡ್ಕೋಬೇಕಂತೆ ಮನುಷ್ಯರಾಗಿ ಮಾಡಿಕೊಳ್ಳಬೇಕಾದ ಲಾಭ ಆತ್ಮಜ್ಞಾನವಂತೆ. ಚಪ್ಪಲಿ ಹಾಕಿದ್ರೆ ಗೌರವದಾಗಾಯ್ತು, ನಮ್ಮ ಮಾತಿಗೆ ಒಪ್ಪಿಕೊಳ್ಳದಾಗಾಯ್ತು. ಮನುಷ್ಯರಾಗಿ ಹುಟ್ಟಿಕೊಂಡಿರಲ್ಲ, ಮನುಷ್ಯನಾಗಿ ಮಾಡಿಕೊಳ್ಳಬೇಕಾದ ಲಾಭ ಅಂದ್ರೆ ಯಾವುದೇ ಆತ್ಮಜ್ಞಾನ. ಆತ್ಮಜ್ಞಾನವೇ ಮನುಷ್ಯ ಜನ್ಮದ ಪರಮ ಲಾಭ. ನಿಮ್ಮಲ್ಲಿ ಬದುಕಿ ಒಯ್ದು ಬಡ್ಡಿಗೆ ಬಡ್ಡಿ ಬೆಳೆಸಿ ಆ ಕಂಟ್ರಾಕ್ಟ್ ಕಟ್ಟಡ್ತಾರೆ. ಅವನನ್ನು ಬೆಂಬಲಗಳು ಬಹಳ ನೆಂಟರು ಬಂಟರುಗಳ ಕೂಡ ಗುದ್ದಾಡಿ ಗಂಟಲ ಹರ್ಕೊಂಡು ಬೆಳಿಗ್ಗೆ ಹೋಗ್ಬೇಕು. ಗಂಟ ಏನೋ ನೆಂಟರು ಕೂಡಿ ಬಂಟರು ಕೂಡಿ ಯಾರು ಮೋಸ ವಂಚನೆ ಮಾಡುವವರ ಕೂಡ ಕೂಡಿ ಏನೇನೋ ವ್ಯಾಪಾರ ಮಾಡಿ ಲಾಭ ಮಾಡ್ಕೋಬೇಕಂತೀಯಲ್ಲ, ಎಲ್ಲರ ಲಾಭ ಮಾಡ್ಕೋಬೇಕಂತಾರೆ. ರೈತರು ಲಾಭ ಮಾಡ್ಕೋಬೇಕು. ನಾನು ಮಾಲಿಕಪುರ ಸುತ್ತಮುತ್ತಗಳಿಗೆ ಭಾಳ ಕಡೆ ಸಸ್ಯ ಕಾರ್ಯಕ್ರಮಗಳು ಭಾಳ ನಡೀತಾವ, ಹೋಗ್ಬಿಟ್ಟಿರ್ತೀವಿ. ಅಲ್ಲಿ ಭಕ್ಷಣ ಅದು ಸುಮಾರು 18,000 ರೂಪಾಯಿ ಕೊಡಲಿರ್ತದೆ ಆ ವರ್ಷ. ಅವರು ಮನ್ಯಾಗ ದೊಡ್ಡ ಸಂಸಾರ ಎಕರೆ ಹಾಕ್ತಿಲ್ಲ. ಈ ಲಾರಿಯಿಂದ ಮಣ್ಣು ತರಿಸಿ ಅಡ್ಡ ಹಾಕಿದ್ದ ಇದ್ಯಾಕೆ ಸಾವುಕಾರ ನೀವು ಹೇಳಬಾರ್ದು. ಅರ್ಶನ ಬೆಳೆದೈತಿ, ಅರ್ಶನ ಬೆಳೆದಿದೆಯಲ್ಲ ಆ
ಅದ ಅರಿಶಿಣ ಎಷ್ಟು ನೋಡ್ರಿ, ಅಷ್ಟು ಹೆಚ್ಚು ತೂಕ ಅಲ್ಲಿ ಗೊತ್ತಿರೋ ಮಣ್ಣು. ಆದ್ರೆ ಇದನ್ನ ಮಣ್ಣ ಹಚ್ಚಿ ಮಾರಿಕೆ ಮಾಡ್ಕೋಬೇಕಂತ, ಲಾಭ ಮಾಡ್ಕೋಬೇಕಂತ ಅವನು ಉದಾಹರಣೆ ಹೇಳ, ಅವ ತಮಗೆ ಮಾಡ ನೀವು ಲಾಭ ಮಾಡ್ಕೊಳ್ಳೋದ್ರಾಗಿ ನೀವು ಎಷ್ಟು ಮಣ್ಣ ಹಚ್ಚಿ ಲಾಭ ಮಾಡ್ಕೊಳ್ಳೋದು, ಅದ ಮಣ್ಣಾಗಿ ಹೋಗುವಂತ ಲಾಭ ಯಾವುದು ನಿಜವಾದ ಲಾಭ ಅಂದ್ರೆ ಬಹಳ ಗಳಿಸಿದ ಲಾಭ ಅಲ್ಲ. ವರ್ಷಕ್ಕೆ ಇಂತಿಷ್ಟು ಬಂಡವಾಳ ಅಂತ ಹಾಕ್ತೇವೆ. ವ್ಯಾಪಾರ ಮಾಡೋರು ಬಿಸ್ನೆಸ್ ಮಂದಿ ಕೇಳಿ ಇದೆಲ್ಲ ಈ ಸಿಟಿಗಳಲ್ಲಿ ಭೂಮಿ ತಗೊಂಡು ಫ್ಲಾಟ್ ಮಾಡಿ ಮಾರ್ತಿರ್ತಾರೆ. ನಮ್ಮ ಬಸವನಗುಡಿ ಹೋಗುವ 23 ಎಕರೆ ಇಟ್ಕೊಂಡು ಅದ ಫ್ಲಾಟ್ ಮಾಡಿ ಅದ ಮಾರಾಟ ಮಾಡುವಂತ ಕರೆದಿದ್ದ, ಹೋಗಿದ್ದೆವು. ಅವ ಹೇಳಿದ, ಅಪ್ಪರ 4-5 ವರ್ಷದ ಹಿಂದ ಈ ಜಮೀನನ್ನ ನಾವು 3 ಲಕ್ಷ ತಗೊಂಡ ಎಕರೆಕ, ಈಗ ಒಂದು ಪ್ಲಾಟ್ಗೆ ಫ್ರಂಟ್ ಇರುವುದು 4 ಲಕ್ಷ, ಹಿಂದಿರುವುದು 3 ಲಕ್ಷ, ಬರೇ ಒಂದು ಪ್ಲಾಟ್ ಹೋಗ್ತದ. ನನಗೆ ಎಷ್ಟು ಲಾಭ ಐತಿ ಹೇಳಿ, ಲಾಭ ಐತ್ರಿ ಅವತರ ಭಾರಿ ಲಾಭ ಐತ್ರಿ. ನಿಂದ ಏನಾರ ಲಾಭ ಆಗಲ್ಲಪ್ಪ, ನಮ್ಗೆ ನಮ್ದು ಲೆಕ್ಕ ಕೊಟ್ಟರೆ ನಮ್ದು ಲಾಭ, ನಮ್ದು ಲಾಭ ಐತಿ, ನಮ್ದು ಲಾಭ. ಇವೆಲ್ಲ ಲಾಭ ಅಂತೀವಿ, ಇದೆಲ್ಲ ಲಾಭ ಅಂತದಪ್ಪ ಅಂದ್ರ ಜೆಸಿಬಿ ಮಾಡಿ ಲಾಭ ಮಾಡ್ಕೊಳ್ಳೋದೈತಿ. ಏನು ಶಾಸ್ತ್ರಿಗಳೇ ನಿಂತಿನೇ ಇಲ್ಲ. ಶಾಸ್ತ್ರಿಗಳು ಲಾಭ ಗಳಿಸ್ತಿದ್ದ ಬರದಾಗ ತಗೊಂಡು ಎಲ್ಲಿ ಗಳಿಸ್ತಿದ್ದ. ಅವ್ರಿಗೆ ಲಾಭ ನನಗೂ ಆದರೆ ಲಾಭದೊಂದಿಗೆ ಶಾಶ್ವತವಾದಂತ ಲಾಭ. ನೀವಿದ್ರೆ ಏನ್ ಲಾಭ ಮಾಡ್ಕೊಂಡಿವತ್ತು, ಲಾಭ ಅನ್ನೋ ಶಬ್ದ ಬಡಬಡ ಅಂದ್ರೆ ಏನಾಗ್ತದೆ ಅಂದ್ರೆ ಬಹಳ ಮಂದಿ ಇದೆ. ಅದ್ರಾಗ ಸುದ್ದಿ ಆದ್ಮೇಲೆ ಅದ ಏನು ಹಾಕೊಳ್ಳೋದು ಲಾಭ ಶಬ್ದ ಲಾಭ ಲಾಭ ಪ್ರಪಂಚದಲ್ಲಿ ಎಷ್ಟು ಲಾಭ ಮಾಡ್ಕೊಂಡು ಮನೆಗೆ ಇದು ಹೋಳಿ ಹುಣ್ಣಿಮೆ ಲಾಭ. ಪರಮಾರ್ಥದ ಗಳಿಕೆಯಾದ ಶಿವರಾತ್ರಿ ಮಾಡಿದ ಲಾಭ. ಪ್ರಪಂಚದಾಗ ಏನು ಗಳಿಸಿದೆ ಅನ್ನೋದು ಹೋಳಿ ಹುಣ್ಣಿಮೆ ಲಾಭ. ಶಿವರಾತ್ರಿ ಏನದು? ಶಿವಜ್ಞಾನದ ಪ್ರತೀಕ. ಅದರಿಂದ ಜೀವನ ಬದುಕಿನ ಪರಮ ಲಾಭ ಅಂದ್ರೆ
ಗೀತಾವತಿಯ ಸಾಧನೆ ಅಂದ್ರೆ ಆಹಾರದರಿಗೂ ಉತ್ತರ ಇಟ್ಬಿಟ್ರು ನಾ ಯಾರು ಅಂತ ತಿಳ್ಕೊಳ್ಳು. ನಾ ಯಾರು ಅಂತ ತಿಳ್ಕೊಳ್ಳುವುದೇ ಆತ್ಮಜ್ಞಾನ. ಆತ್ಮಜ್ಞಾನದ ಮತ್ತೇನೆ ಆತ್ಮಜ್ಞಾನದ ಹೇಳಿದ್ರೆ ಆತ್ಮಜ್ಞಾನ ತನ್ನ ತಾತ್ಪರ್ಯವೇ ಆತ್ಮಜ್ಞಾನ. ತನ್ನ ತಾ ಮರೆತು ತನ್ನನ್ನ ತಾನು ಕಳ್ಕೊಂಡು ಇನ್ನೇನು ಎಷ್ಟು ಗಳಿಸಿದ್ರ ತನ್ನನ್ನ ತಾನು ಕಳ್ಕೊಂಡು ಇನ್ನೇನು ಗಳಿಸಿದ್ರ ಏನಾಗ್ತೈತಪ್ಪ? ಈ ಮಾತನ್ನ ಯೇಸು ಬೈಬಲ್ನಲ್ಲಿ ಸ್ವಾಮಿ ಯೇಸು ಹೇಳ್ತಾರೆ, For what shall it profit a man if he gain the whole world and suffer the loss of his soul? Jesus Christ. ಯೇಸು ಸ್ವಾಮಿ ಹೇಳ್ತಾರೆ, For what shall it profit a man? ಈ ಮನುಷ್ಯ ಏನು ಗಳಿಸದ ಅಂತ ನಾವು. ಯಾಕೆಂದ್ರೆ if he gain the whole world and suffer the loss of his soul, ತನ್ನ ತಾನ ಕಳ್ಕೊಂಡು ಜಗತ್ತಿನ ಏನು ಗಳಿಸೋದು ಅದಕ್ಕೆ ಅರ್ಥ ಇಲ್ಲ. ಬೇಕಾದ ಶ್ರೀಮಂತಾಗಲಿ ಸಂಪತ್ತು ಸಮಾಧಾನ ಕೊಡೋದಿಲ್ಲ, ಸಮಾಧಿ ಆನಂದ ಕೊಡುತ್ತದೆ. ಇಲ್ಲ ಸಂಪತ್ತು ಆನಂದ ಕೊಡಲ್ಲ. ಎಷ್ಟು ಶ್ರೀಮಂತ ಎರಡು ಶ್ರೀಮಂತರ ಇರ್ತಾರ ಅಷ್ಟೇ ಅವ್ರ ಟೆನ್ಷನ್ದಾಗ ಇರ್ತಾರ. ನಿಮ್ಮಷ್ಟು ನಿಶ್ಚಿಂತರಾಗಿರೋ ಕಲಬುರಗಿ ಒಳಗ ಬೆಂಗಳೂರು ಒಳಗ ಭಾಳ ಮನೆ ಕಟ್ಕೊಂಡು ಮನೆ ಮುಂದೆ ಬಾತ್ರೂಮ್ ಮನ್ಯಾಗ 4-8 ಮಂದಿ ಕೆಲಸಗಾರರು ಶ್ರೀಮಂತರು ಏನೂ ಮಾಡಾಕಿದ್ರಿ. ಎಲ್ಲ ಆಳುಗಳೇ ಮಾಡ್ತಾವ. ಮಾತೊಬ್ರು ಹೇಳಾಗ್ತದೆ ನಮಗೆ, ಅಪ್ಪರ ನಮ್ಮ ಮಗಳಿಗೆ ಚಲೋ ಮನೆ ಸಿಗುತ್ತೆ ಅಂತ ಮಾಡ್ತಾರೆ. ಆ ಮನೆಯಾಗ ಅವರ ನಮ್ಮ ಮಗಳು ಇಚ್ಚಿ ಕಟ್ಟಿ ತೆಗೆದು ಪಿಚ್ಚಕ್ಕೆ ತೆಗೆದಿಡಾಕ್ರಿ ಅದು ನಾಂದ ನನ್ನ ಕಡೆ ಹೆಣಾನು ಈ ಕಡೆ ತೆಗೆದು ಈ ಕಡೆ ಇಡಂಗಿಲ್ಲ. ನೀವು ಹೆಣ ಏನೂ ಮಾಡೋದ್ರಲ್ಲಿ ಏನೂ ಮಾಡೋದ್ರಲ್ಲಿ ಹೆಣ ಅಂತೀವಿ ನಾವು. ಹೆಣ ಅಂತೇಳಿ ಹೆಣ ಬೇಕು. ಅದಕ್ಕಿಂತನೂ ಕಟ್ಟಂತ ಅವ್ರ ಬದಿಕ ಅಂತ್ಯ ನೋಡ್ರಿ ಎಲ್ಲಾರು ಅವಕಾಶ ಕೊಟ್ಟಿರ್ತಾವ. ನೀವು ತಿನ್ನು ಕಟ್ಟಿ ರೊಟ್ಟಿ ಖಾರ ತಿಂದ್ರ ಓಡಾಡೋದು ಲೆಕ್ಕ ಆಗ್ತಿದ್ವಿ. ಆ ಬಲ ತಿಂದು ಕರಗಿಸ್ಕೊಡ್ತೀವಿ. ಅವ್ರ ಮನ್ಯಾಗ ರೊಟ್ಟಿ ಇರ್ತದ, ಭಾಳ ಟೆನ್ಷನ್ ನೀವು ನೋಡ್ರಿ ಯಾಕೆ ನಿಶ್ಚಿಂತದಿರಿ ಅಂದ್ರೆ ಅಲ್ಲಿದ್ದ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದು ಮಾಯ ಕಟ್ಕೊಂಡು ಆ ಮಳೆ ಬಂದೋದ್ರು ನಕ್ಕಿಸದೆ ಗಾಳಿ ಬಂದೋದ್ರು ವಿಚಾರ ಮಾಡದೆ ಬಂದು ಹೇಳ ಕೂತೀವಂದ್ರೆ ಏನು ನೀವು ಕಣ್ಣು ಮುಚ್ತೀರಿ ಅಂದ್ರೆ ನಿಶ್ಚಿಂತರಿ
ಬಹಳ ಶ್ರೀಮಂತಿಕೆಯಿಂದ ಬಹಳ ಗಳಿಕೆಯಿಂದ ಲಾಭ ಅಂದ್ರೆ ಇಲ್ಲಿ ಲಾಭ ಶಬ್ದದ ಇರುತ್ತೆ ಸಂಸ್ಕೃತ ಪದ ಲಾಭ ಎಂಬ ಪದವನ್ನ ಕನ್ನಡಕ್ಕೆ ಮಾಡ್ಬೇಕಂದ್ರೆ ಗಳಿಕೆ ಬಹಳ ಗಳಿಸಿದ ಮನುಷ್ಯ ಪ್ರಪಂಚದಲ್ಲಿ ಬಹಳ ಗಳಿಸಿದ ಮನುಷ್ಯ ಪ್ರಪಂಚದಲ್ಲಿ ಏನನ್ನ ಬಹಳ ಗಳಿಸಲಿ ಅವನಿಗೆ ಸಮಾಧಾನ ಇದೆಯಲ್ಲೇ ಸಂತರು ಜ್ಞಾನಿಗಳು ಮಹಾತ್ಮರು ಪ್ರಾಪಂಚಿಕವಾಗಿ ಅವರು ಬಹಳ ಗಳಿಸಿದವರಲ್ಲ. ತುಕಾರಾಮನ ಜೀವನ ನೋಡ್ತೀವಿ, ಏನು ಗಳಿಸಿದ್ರು ಸಾಯುತ್ತನ ಒಂದು ಚಂದ ಕಟ್ಕೊಳ್ತಾರೆ ಮತ್ತೆ ಮ್ಯಾಲ ಕಟ್ಟುತ್ತಲ್ಲ ಈಗ ಅವರ ಹಳೆಗಳಾಗ್ತಿದ್ದ ಮತ್ತೆ ಮ್ಯಾಲ ತುಕಾರಾಮನ ಮನೆ ಕಟ್ಕೊಳಕ ಶಿವನ ತುಂಬ ಮನೆ ಕಟ್ಟಕ್ಕಾಗಿಲ್ಲ. ಹೆಂಡತಿ ಒಂದು ಚಂದನ ಸೀರಿತಾರೆ, 4 ಮಕ್ಕಳು ಅವಕ್ಕಂತೂ ಜೈನ ದಿಗಂಬರ ಕಿಶ ಕೊಟ್ಟಿದ್ದ ಬಟ್ಟಿಗೆ ಇರಲಿಲ್ಲ. ಆದರೂ ತುಕಾರಾಮಷ್ಟ ಆನಂದ ನಿಮಗೆ ಸಿಕ್ಕಿದ ಏನು ಬಿಟ್ಟರ 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 ಏನ ಆನಂದ ಆನಂದಮಯ ಮನೆ ನೋಡ ಬಡವರು ಮನ ನೋಡ ಹಣಮನ ಸಂಪನ್ನರು ಅಂತೆಯೇ ನೋಡ್ರಿ ಎಷ್ಟು ಗಳಿಸಿ ಶ್ರೀಮಂತರು ಶಾಂತಿ ಸಿಗಲಾರ್ದ ಒಬ್ಬವ ಶ್ರೀಮಂತ ಸಿದ್ಧಾರೂಢ ಹತ್ರ ಬಂದಿದ್ದ. ಶ್ರೀಮಂತರಿಗೆ ಸಮಸ್ಯೆಗಳು ಬಹಳ ಸಾಕಷ್ಟು ಗಳಿಸಿದ್ದ. ಇವರ ಸಂಪತ್ತೆಲ್ಲ ಮಕ್ಕಳು ಕಸ್ಕೊಂಡ್ರು. ಮನೆಯ ಮಕ್ಕಳು ತಮ್ಮ ತನಕ್ಕೆ ಬಡದಾಡುವರು, ತನಕ್ಕಾಗಿಯೇ ನಿನ್ನನೆ ನಂಬಿದವರು. ಅನುಮಾನವೇ ಅನುಮಾನಗಳಾಡಿದಾಗ ನಾವು ಎದುರು ವಿಷಯವಾಗಿ ಮಕ್ಕಳು ನನಗಾಗಿ ಮಕ್ಕಳು ಒಂದು ನೀರು ತಿಳ್ಕೊಂಡು ಎಲ್ಲ ತಂದೆಗಳು ಎಲ್ಲ ಆಲ್ ಫಾದರ್ಸ್ ಎಲ್ಲ ಅಪ್ಪಗಳಿಗೆ ವಿಚಾರ ಮಾಡ್ತಾವ, ನಾನು ಕಷ್ಟಪಟ್ಟೀನಿ, ನನ್ನ ಮಕ್ಕಳು ಕಷ್ಟ ನನ್ನ ಭಾಳ ಮಂದಿ ಪಾಪ ಬಡವರು ತಂದು ನಮ್ಮ ಆಶ್ರಮದಾಗ ಹಾಕಿ ಬೆಳೆದಿರ್ತಾರೆ. ಅಪ್ಪ ಈ ಮಗನ ಫೀಸ್ ಕೊಡ್ಬೇಕಂದ್ರ ನಾನು ಇಷ್ಟೇ ಕಷ್ಟಪಡ್ತಿ ನಿನಗೆ ಆಗೋದು ನಾನು ಸಾಮಾನ್ಯ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸಲ್ಲ ಅಂತ ನಾನು ಕೆಲವು ಮಂದಿ ಅಂತ ನೋಡಿದೆ. ಅವ್ರ ಬಾಯಿಲೆ ಬಂದು ಮಾತಾಡ್ಬೇಕು, ಯಪ್ಪ ನಾ ಏನು ಕಷ್ಟಪಟ್ಟಿದ್ದೀನಿ, ನನ್ನ ಮಗ ಕಷ್ಟಪಡೋದಾಗ ಮಗನ ಸುದ್ದಿ ಮಾಡಬೇಕು. ಮಗನ ಸುದ್ದಿ ಆದ್ರೆ ನಾವು ಸುದ್ದಿ ಆಗಕ್ಕೆ ಒಳಗೆ ಬಿಟ್ಟಿರ್ಬೇಕು. ಮಗ ಆಫೀಸರ್ ಆದ್ರೆ ಅಪ್ಪು ಖುಷಿ ಇರ್ರಿ, ಮಗನಿಂದ ನನಗೆ ಸುಖ ಸಿಗ್ತಾ ಇದ್ದಾರೆ. ಮಗನ ಸಲುವಾಗಿ ಕಳಿಸಿದ್ದ ಸುಖ ಸಿಗ್ರಿ.
ಸಾಕಷ್ಟು ಬಾಧೆಗಳ ಮಾಡಿ ಪಾಪ ಮಾಡಿ ಪೈಸಾ ಗಳಿಸಿದ್ದೆ. ಆ ಪೈಸಾ ತಗೊಂಡು ನೀನು ಹೊರಗೆ ಹಾಕಿದ್ರೆ ನೀ ಗಳಿಸಿದ ಸಂಪತ್ತು ತಗೊಂಡು ನಿನಗೆ ಹೊರಗೆ ಹಾಕಿದ್ರೆ ನಮ್ಮ ಅಪ್ಪ ಎಷ್ಟು ಪಾಪ ಮಾಡದಾನದ ಹಂಗ ನೋಡ್ಕೋಬೇಕಂತ ಮಗ ಅಂತ ಮಕ್ಕಳು ಎಲ್ಲರ ಹೋದ್ರು ಒಂದು 4 ಪಟ್ಟಣದಲ್ಲೇ ಸಿಗ್ಬೇಕಂತೆ. ಇರ್ಬೇಕು ನಾವು ಚಲೋ ಭಾಳ ಊರಾಗ ಅಪ್ಪ ಗಳಿಸಿದ ಪ್ರಾಪರ್ಟಿ ಎಲ್ಲ ಕಸ್ಕೊಂಡು ಅವು ಹೊರಗೆ ಹಾಕ್ತಾವ. ಮಾತಪ್ಪ ಬರ್ತಾನೆ ಯಪ್ಪ ಮಕ್ಕಳು ಕೈ ಬಿಟ್ಟು ಕೈ ಬಿಡುವಂತ ಮಕ್ಕಳ ಯಪ್ಪ ಮಕ್ಕಳು ಕೈ ಮಕ್ಕಳು ಕೈ ಬಿಡ್ತಾರೆ. ಗುರುಗಳಂತ ಯಾರಿಗಂತಾರ ಎಲ್ಲರ ಕೈ ಬಿಟ್ಟಾಗ ಕೈ ಹಿಡೋದೇ ಗುರು. ಅದಕ್ಕ ಹೇಳ್ತೀನೋ ಮಕ್ಕಳ ಕಡೆ ಮಕ್ಕಳ ಕೈ ಬಿಟ್ಟು ಹೇಳ್ತಿ ಕೈ ಬಿಟ್ಟಾರೆ. ಇವರೆಲ್ಲರ ಕೈ ಬಿಟ್ಟಾಗ ನೆಂಟರ ಯಾರು ಕೈ ಬಿಡ್ತಾರೆ? ಎಲ್ಲರೂ ಕೈ ಬಿಡ್ತಾರೆ. ನಿಮ್ಮ ಪಾದನೆ ಗತಿ ಅಂತ ಗೊತ್ತಿರುತ್ತೆ. ಎಲ್ಲರೂ ಕೈ ಬಿಟ್ಟಾರೆ. ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಗಾಡಿ ಬಂದಿಟ್ಟು ಹೊರಪರ ಇಟ್ಕೊಂಡಿರ್ಬೇಕು. 4 ಎಕರೆ ಇಟ್ಕೊಂಡಿರ್ತೀವಿ. ಆ 4 ಎಕರೆ ಹೊಲ ಇಟ್ಟು ನಿನಗೆ ಅವ್ರು ವ್ಯವಸ್ಥೆ ಮಾಡೋದು ನಿನಗ ಬೆಳಿಗ್ಗೆ ಜಳಕದ ವ್ಯವಸ್ಥೆ, ನಾಷ್ಟದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದನ್ನು 4 ಎಕರೆ ನಮ್ಮ ಮನೆ ಹಚ್ಚಿಬಿಡು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನೋಡೋಣ ಅವು ಎಂಥ ವಿಚಿತ್ರ ಮೋಹ ಅಂತೀರಿ. ಅವು ತಿರಸ್ಕಾರ ಮಾಡಿ ಹೋಗುದ್ರು ಉಳಿದ್ರು ಆ ಸ್ಮಾರ್ಟ್ ತಿರುವುದ್ರು ಮತ್ತ ಅಲ್ಲ ಹೋಗ್ಬಿಟ್ಟು ನಾಳೆ ತಂತು ಹಾರಲು ಬಂತು ಸರಿಯಾಗ ನೀ ಬಂಗಲೆಲ್ಲೋ ಬಾಧಕ ಅಲ್ಲ ಬಂಗಾರ ಹಾಗ ಎಲ್ಲರೂ ತಿರಸ್ಕಾರ ಮಾಡಿದ ಈ ಸಾಹುಕಾರ ಗುರುವೇ ಗೆದ್ದು ಬಂದಿದ್ದ. ಎಲ್ಲಿ ಬಂದಿದ್ದ? ಬಣ್ಣಕ್ಕೆ ಒಳಗೆ ಶದಾಳಪುರ ಅಂತ ಮೈಸೂರು ಗುರಿ ಶ್ರೀಮಂತ ಸಾಹುಕಾರ, ದೊಡ್ಡ ಸಾಹುಕಾರ. ಮನ್ಯಾಗೆಲ್ಲ ಮನಸ್ತಾಪ ಮಠ ಕಡೆ ಬರೋದು ಯಾವಾಗ ಅಂತ ಮನ್ಯಾಗ ಮನಸ್ತಾಪ ಆದಾಗ, ಮನ್ಯಾಗ ಯಾರು ಸೇರೋದಾಗ ಆದಾಗ, ಒಂದು ಕೇಳಿ ಆದಾಗ, ಇನ್ಸಲ್ಟ್ ಆದಾಗ ಜನ ಮಠ ಗುರುಗಳು ನೆನಪಾಗ್ತದೆ. ಎಲ್ಲ ಮನ್ಯಾಗ ಪ್ರೀತಿ ಮಾಡೋರು, ಮನ್ಯಾಗೆಲ್ಲ ಶಾಂತ ನೋಡ್ಕೊಳ್ಳೋರು ಇದ್ರೆ ಏನು ಮನೆಗೆ ಬರ್ತಾನೆ. ನಿಮಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು ಇದನ್ನೂ ಸಹಿತ ನೀವು ನಮ್ಮ ಮಠಕ್ಕೆ ಗುಡಿಗೆ ಬಂದಿರಿ.
ಪಾಲಿಗೆ ಬಂದು ಎಲ್ಲ ಪ್ರಾಪರ್ಟಿ ಎಲ್ಲ ಮಾಡಿ ಸಂಪತ್ತು ಪ್ರಪಂಚದಾಗ ಸುಖ ಸೇರಿ ಇಟ್ಟು ಬಂದಾಳೆ ಇಟ್ಟು ಕಳಿಸಿ ಪರಮಾರ್ಥ ಚಿಂತನೆ ಮಾಡ್ಯಾರ ಕಡಿಮೆ ಅಂತೇಳಿ ಆತ್ಮಾನಂದ ಪರಮಾನಂದವನ್ನ ಖರೀದಿಸಬೇಕು. ಎಲ್ಲಿಂದ ಖರೀದಿಸಬೇಕು? ಪೈಸಾದಿಂದ ಖರೀದಿಸಬೇಕಂತ ಪೈಸಾ ಕಂಡುಗಳು ಪೈಸಾದಿಂದ ಪರಮ ಶಾಂತಿಯನ್ನ ಖರೀದಿಸಲಿಕ್ಕಾಗಲಿಲ್ಲ. ಈ ಮಾತನ್ನ ಉಪನಿಷತ್ತು ಹೇಳ್ತದೆ. ರಾಧಾರಣ್ಯ ಉಪನಿಷತ್ತು ಯಾಜ್ಞವಲ್ಕ್ಯರು ಬಹಳ ಸಂಪತ್ತನ್ನ ಗಳಿಸಿ ನಾವು ಗಳಿಸಿದ ಸಂಪತ್ತನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಬಹಳ ಗಳಿಸಿದ ಸಂಪತ್ತನ್ನ ವಾರದಲ್ಲಿ ಗೆದ್ದು ತಂದ ಅಪಾರವಾದಂತಹ ಸಂಪತ್ತನ್ನ ಇಬ್ಬರು ಸತಿಯರು ಯಾಜ್ಞವಲ್ಕ್ಯರಿ, ಒಬ್ಬಳು ಕಾತ್ಯಾಯಿನಿ, ಒಬ್ಬಳು ಮೈತ್ರಾದೇವಿ. ಕಾತ್ಯಾಯಿನಿ ಅವಳು ಜಿಜ್ಞಾಸು ಅಲ್ಲ, ಅವಳು ಮುಮುಕ್ಷು ಅಲ್ಲ, ಅವಳು ಸಾಂಸಾರಿಕ ಮನೋಭಾವದ ಹೊಂದಿರತಕ್ಕಂಥವಳು, ವಿಷಯ ಪಾಮರಳು. ಅವಳು ಗಂಡ ಗಳಿಸಿದ್ದ ಸಂಪತ್ತನ್ನೆಲ್ಲ ತನ್ನ ಬಾರೆಂದು ಸಂಗ್ರಹಿಸಿಟ್ಕೊಂಡು ನೀವು ಸನ್ಯಾಸಿಗಳಾಗ್ರಿ, ಮಠಕ್ಕರ ಹೋಗ್ರಿ, ಸುಡುಗಾಡಿಗೆ ಹೋಗ್ರಿ, ಚಿಂತನೆ ಮಾಡಿದಲ್ಲಿ. ಆದರೆ ಮೈತ್ರಿಗಿನ ಸಂಪತ್ತು ಪಾಲು ಮಾಡಿ ರಾಶಿ ರಾಶಿಯಾಗಿ ಹಿಂದಿನ ಪಾಲಿಗೆ ಬಂದ ಸಂಪತ್ತ ಅಂತ ಗಂಡ ಗಂಡನು ಗುರು ಎಲ್ಲವೂ ಅವನೇ ಆಕೆಯ ಪಾಲಿಗೆ ಮಹಾಜ್ಞಾನಿ. ಅದೇ ಯಾಜ್ಞವಲ್ಕ್ಯ ಗಂಡನಿಗೆ ಗುರುವೆಂದು ಸ್ವೀಕಾರ ಮಾಡಿದ್ದು. ಅವನನ್ನ ಎಲ್ಲ ಸಂಪತ್ತನ್ನು ಒಪ್ಪಿಸಿ, ಈ ಸಂಪತ್ತಿನಿಂದ ನೀವು ಮಸ್ತ್ ಆರಾಮಾಗಿರಿ ಅಂತ ಹೇಳಿ ಹಂಚಿಕೊಟ್ಟು ಮಟ್ಟು ನಿಂತಿದ್ದ. ಮೈತ್ರಾದೇವಿ ತಲೆಯ ಎಲ್ಲ ಸಂಪತ್ತು ಗಳಿಸಿ ನಮಗೆ ಕೊಟ್ಟು ಇದನ್ನು ನಾವು ಬಿಟ್ಟು ಕೊಟ್ಟು ಇದನ್ನು ಬಿಟ್ಟು ಮತ್ತೇನೋ ಪಡೆದಾರ ಅದಕ್ಕೆ ಇದಕ್ಕಿನ ಚಲೋ ಇರಬೇಕು ವಿಚಾರ ಮಾಡಿ ಅದಕ್ಕೆ ಪ್ರಶ್ನೆ ಮಾಡ್ತಾಳೆ. ಇಷ್ಟೆಲ್ಲ ಸಿರಿ ಸಂಪದ ಬಿಟ್ಟು ಬಿಟ್ಟಿರಲ್ಲ, ಎಲ್ಲಿ ಕೊಡ್ತೀರಿ, ಎಲ್ಲಿ ಕೊಡ್ತೀರಿ, ಏನು ಪಡಿಲಾಕೊಡ್ತೀರಿ? ಪಡಿಬೇಕಾದಂತ ಜಗತ್ತಿನ ಎಲ್ಲರಿಗೂ ಸಂಪತ್ತು ಅಂತ ಜೀವನದ ಲಾಭ, ಜೀವನದಲ್ಲಿ ಪಡಿಬೇಕಾದದ್ದು ಗಳಿಸಬೇಕಾದದ್ದು ಏನಂತಾರೆ ಈ ಜಗತ್ತಿನ ಜನ ಎಲ್ಲ? ಸಂಪತ್ತು. ಮತ್ತೆ ಅದು ಸಿಕ್ಕಿರುವಂತೆ ಇದನ್ನ ಬಿಟ್ಟು ಮತ್ತಿನ್ನೇನು ಪಡಿಲಾಕೊಡ್ತೀರಿ? ಈ ಸಂಪತ್ತಿನಿಂದ ಮಸ್ತ್ ಆನಂದವಾಗಿ ಎಲ್ಲರೂ ಬರೋದಿಲ್ಲ. ಏನು ಪ್ರಶಸ್ತಿಗಳು ಮಾತು ಮೈತ್ರೇಯ ಈ ಅಪಾರವಾದ ಸಂಪತ್ತಿನಿಂದ ಮಸ್ತ್ ಆನಂದವಾಗಿ ಎಲ್ಲಕ್ಕೆ ಬರೋದಲ್ಲೇ. ಸಂಪತ್ತಿನಿಂದ
ವಿತ್ತೇನ ಆಶೋಸ್ತಿ. ಇದು ಬೃಹದಾರಣ್ಯಕ ಪ್ರಸಿದ್ಧಿರಬೇಕಂತ. ಮೈತ್ರ, ಈ ವಿತ್ತದಿಂದ ಸಮಾಧಾನ ಸಿಗುತ್ತದಪ್ಪ ಆಶೆ ಇಟ್ಕೋಬೇಡ. ಅರೆ ಮೈತ್ರೇ, ನ ವಿತ್ತೇನ ಆಶೋಸ್ತಿ. ಆಶೆ ಇಟ್ಕೋಬೇಡಿದ್ರೆ ನಾನು ಹುಚ್ಚಾಗಿದ್ದೆ, ಇದರಿಂದ ಆನಂದ ಸಿಕ್ಕಿರೋದು. ನಿಜವಾದ ಆನಂದ ಈ ಐಸಿರಿಯಿಂದಲ್ಲ, ಅಂತರಂಗದ ಆತ್ಮಜ್ಞಾನದ ಐಸಿರಿಯಿಂದ ಆನಂದ ಸಿಗ್ತದೆ. ಹಾಗಾಗಿ ನಾವು ಅದರ ಸಲುವಾಗಿ ಸ್ವಲ್ಪ ಶಾಶ್ವತವಾದ ಸುಖ ಸಿಗಲಿ ಅಂತೇಳಿ ಅದ ನಿಮ್ಮಿಂದ ದೊರೆತು ಅಂತ ನಾನು ನಿಮ್ಗೆಲ್ಲ ಹತ್ತೀನಿ. ನಿಮಗೊಬ್ಬ ಹೇಳ್ತಿದ್ರು, ನಿಮ್ಮ ವಯಸ್ಸು ಕಡೆ ನನ್ನ ವಯಸ್ಸು ಕಡೆ ಯಾಕೆ ಗಂಡು ಹತ್ತಿ ಬಂದೀನಿ ಅಂತಂದ್ರೆ ನಿಜವಾದ ಸಂಪತ್ತನ್ನ ನಾ ಪಡಿಲಾಕ ಬಂದೇನೆ. ಆ ಆತ್ಮಜ್ಞಾನದ ಸಂಪತ್ತನ್ನು ಪಡಿಲಾಕ ಬಂದೇನೆ. ಆ ಆತ್ಮಾನಂದ ಈ ಸಂಪತ್ತಿನಿಂದ ಪಡೆಯುವಂತ ಅಲ್ಲ. ಆದ್ರೆ ಇವ ಸಂಪತ್ತು ಕಟ್ಕೊಂಡು ಬಂದಿದೆ. ಆದಕ್ಕೆ ಬರುವಂತ ಗದ್ದೆ ಕಟ್ಟಿದ್ದು ಹೆಸರೇ ಇದು. ಯಾವ ಕಟ್ಟಿ ನಿಮಗೆ ಸಪ್ತಾಹ ದುಡ್ಡು ಕಟ್ಕೊಂಡು ಬಂದಿದ್ದಾವ. ಎಲ್ಲ ವ್ಯವಸ್ಥೆ ಆಗ ಮಾಡಿದಾಗ ಕತ್ತಿ ರಿಕ್ಷಾ, ಕಟ್ಟಿ ರೊಟ್ಟಿ, ಮಾಡ್ದಂಗೆ ಸಾರು ಆಗಿರ್ತದೆ. ಸರ್ಕಾರದ ಅಲ್ಲಿ ವ್ಯವಸ್ಥೆ ಆಗಕ್ಕಿಲ್ಲ. ಆದ್ದರಿಂದ ಕಡಿಮೆ ಒಂದು ರೂಮ್ ಮಾಡೋದು ಎಲ್ಲ ವಿಶೇಷ ವ್ಯವಸ್ಥೆ ದುಡ್ಡ ಸಾಕಷ್ಟು ಸಂಪತ್ತು ಐತಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ವಿಶೇಷ ವ್ಯವಸ್ಥೆ ಮಾಡ್ಕೊಂಡು ಶಾಸ್ತ್ರ ಹೋಗಿ ಶಾಸ್ತ್ರ ಕೇಳಬೇಕು. ಪರಮಾರ್ಥ ಚಿಂತನೆ ಆಗಿರುವಂತ ಸಾಹುಕಾರ ದುಡ್ಡು ಕಟ್ಕೊಂಡು ಬಂದು ಹುಬ್ಬಳ್ಳಿಯಾಗ ಒಂದು ಮನೆ ಹಿಡಿದು ಆ ಮನ್ಯಾಗ ಬಳಸಿದಂತ ಎಲ್ಲ ಸಂಪತ್ತ ಆ ಟ್ರಂಕ್ನಾಗಿಟ್ಟು ಅದನ್ನ ಮತ್ತೊಂದು ಕ್ವಾರ್ಟರ್ ಟ್ರಂಕ್ನಾಗಿಟ್ಟು ಅದಕ್ಕೆ ಕಿಲಿ ಹಾಕಿ ಅದಕ್ಕೊಂದು ಕಿಲಿ ಹಾಕಿ ಮನೆಗೆ ಕಿಲಿ ಹಾಕೊಂಡು 3 ಕಿಲಿ ಹಾಕೊಂಡು ಬಂದು ಶಾಸ್ತ್ರ ಕೇಳಕ್ಕೆ ಬಂದಿದ್ದಾರೆ. ಮನ್ಯಾಗ ದುಡ್ಡಿಟ್ಟು ಟ್ರಂಕ್ನಾಗ ದುಡ್ಡಿಟ್ಟು ಶಾಸ್ತ್ರ ಕೇಳಕ್ಕೆ ಬರ್ತಿದ್ದಾರೆ. ಶಾಸ್ತ್ರ ಶುರು ಆದ ಕೂಡಲೇ ಕಣ್ಣು ಮುಗಿಸ್ತಿದ್ರು. ಶುರು ಮಾಡ ಸಿದ್ದಾಡಪ್ಪರ ಶಾಸ್ತ್ರ ಅವನು ನಿಂತಿ 2 ಒಮ್ಮೆ ಯಾವಾಗ ಜಯ ಹಿಡಿತಾರ ಅವಾಗ ಯಾತ್ರಾದ್ರ ಇಲ್ಲಿ ಕಂದ್ರೆ ಯಾವ ಚೂರು ಯಾತ್ರ ಹೇಳು ಬರ ನಿಂತಿನೇ ಮಾಡ ಯಾಕೆ ನಿಂತಿ ಮಾಡ್ತಿದ್ದ ಹೇಳಿ. ಗಂಟು ಆ ಗಂಟು ಭಾಳ ಕೆಟ್ಟ. ಎಲ್ಲಿ ಗಂಟು ಯಾವ ಅದು ರಾತ್ರಿ ನೀತಿ ಮಾಡ್ತಿದ್ದೆ ನಾವು. ಕಾಡ್ರ ಬಂದ್ರೆ ಹ್ಯಾಂಗ ಗಂಟ ಕಾಡ್ರ ತೆಗೆದುಕೊಂಡು ಬಂದ್ರೆ ಇದಕ್ಕಿಟ್ಟು ಈ ಜಗಸಿರಿಗೆ ಎಷ್ಟು ಚಿಂತೆ ಮಾಡ್ತೀಯಲ್ಲ, ನಿಂದ ಕಿಮ್ಮತ್ತಿನ ಸಂಪತ್ತು ಕಳೆದು ಹೋಗೋದು ಅದ್ರ ಕಡೆ ಲಕ್ಷ್ಯ ಐತೆ. ಆಚಾರ್ಯ ಶಂಕರ ಭಾಷಣ ಹೇಳ್ತಾರೆ, ಕಾಮಸ್ಯ ಕ್ರೋಧಸ್ಯ ಲೋಭಸ್ಯ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಃ
ನಿಮಗೆ ಆ ಈಗಾಗಲೇ ಒಳಗೆ ಹೋಗ್ಕೊಂಡು ಕುಂತಾರೆ ಅವ್ರು ಕಾಡು. ಯಾವ ಕಾಡು? ಒಬ್ಬರಲ್ಲಿ ಇಬ್ಬರಲ್ಲಿ ಎಷ್ಟಿರ್ತದ? 6 ಮಂದಿಗಳು. ಇನ್ನ ಶಾಂತಿ ಎಂಬ ಸಂಪತ್ತನ್ನ, ನಿಮ್ಮ ಶಾಂತಿ ಎಂಬ ಸಂಪತ್ತನ್ನು ಅಪಹರಿಸಿದವರು ಯಾರು? ಇವರೇ ಭಾಳ ಕೆಟ್ಟದವ್ರು ಇವ್ರು ನಳಗಳು. ಈ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಡೆಯಲಿಲ್ಲ. ಈ ಅವು ಕೊಲ್ಲಿ ಆಗ್ಯಾವ. ಅವೇನು ಬಂದು ಆ ಕಾರಣಕ್ಕೆ ಕಾಪಾಡ್ತಾರೆ. ಆ ಕಾರಣಕ್ಕೆ ಕಾಪಾಡೋ ಪೊಲೀಸರು ಅಂದ್ರೆ ಸದ್ಗುರುಗಳು. ಡಿವೈಎಸ್ಪಿ ಇವನೇ ಎಸ್ಪಿ. ಈ ಕಾರಣದಿಂದ ನಿಮ್ಮನ್ನ ರಕ್ಷಣಾ ಮಾಡ್ತಾನೆ. ಅದಕ್ಕೆ ಆಚಾರ್ಯ ಶಂಕರಂದ್ರು ಕಾಮಶ್ಯ ನಮ್ಮ ಶಾಂತಿ ಅದರಿಂದ ನಮ್ಮ ಆನಂದ ಆನಂದ ಸಂಪತ್ತು ಯಾರು ಕದ್ಕೊಂಡಾರ? ಕಾಮ ಎಂಬ ಕಳ್ಳ ನಿನ್ನ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡ್ಯಾನ. ರಾವಣನ ಮನಃಶಾಂತಿಯನ್ನು ಹಾಳು ಮಾಡಿದವ ಯಾರು? ಕಾಮನೆಂಬ ಕಳ್ಳನೇ. ಕೀಚಕನ ಮನಃಶಾಂತಿಯನ್ನು ಹಾಳು ಮಾಡಿದವ ಯಾರು? ಕಾಮನೆಂಬ ಕಳ್ಳನೇ. ನಮ್ದು ಶಾಸ್ತ್ರ ಸುಮ್ಮನೆ ಕೆಲಸಕ್ಕೆ ಬಾರದು. ದೇವ ಗಂಡ ಹೆಂಡರ ಕತಿ ಅಂದ್ರೆ ಯಾರೋ ಮಹಾತ್ಮ ಚರಿತ್ರೆ ಕೇಳಬೇಕು, ಪುರಾಣ ಇಲ್ಲ ಅಂತಲ್ಲ. ಸುಮ್ಮನೆ ಅವ್ರ ಆದರ್ಶ ಜೀವನವನ್ನು ತಿಳ್ಕೊಳ್ಳೋ ಸಲುವಾಗಿ ಅವ್ರು ಯಾಕಂತ ಮಹಾತ್ಮರಾದ್ರೆ ಈ ಆತ್ಮಜ್ಞಾನವನ್ನು ಮಾಡ್ಕೊಂಡೇ ಅದ್ರ ಸಲುವಾಗಿ ಕೇಳಬೇಕು. ಬರೇ ಕಥೆ ಅಲ್ಲ, ಚಿಂತನೆ ಮಾಡ್ರಿ. ವಾಸ್ತವಿಕತೆಯಿಂದ ಸತ್ಯವನ್ನ ನೆನೆಸಿಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಬರೇ 2 ದಿನ ಪುರಾಣದ ಬರ್ತೀರಿ. ಎಷ್ಟು ಚಲೋ ಮಾತಿಲ್ಲ ಇದು, ಎಷ್ಟು ಅದ್ಭುತವಾದಂಥ ಮಾತು. ನಮ್ಮ ಮನಃಶಾಂತಿಯನ್ನ ಕದ್ದೊಯ್ಯುವವರಾಗಿ ರಾಮನ ಮಕ್ಕಳ ಕ್ರೋಧನೆಂದ ನಿಮ್ಮ ಮನೆ ನರೇಟ್ ಮಾಡಿ ನಿಮ್ಮ ಸೌಖ್ಯವನ್ನು ಹಾಳು ಮಾಡಿದವ ಯಾರೇ? ಕದ್ದೊಯ್ದವ ಕ್ರೋಧ. ಒಂದು ಕ್ರೋಧ ಎಂಬ ಕಳ್ಳನನ್ನ ಆಚೆ ಎಬ್ಬಿಸಿಬಿಡಿ. ನೀವು ಜಾಗೃತರಾಗಿರಿ ಅಷ್ಟೇ ಸಾಕು. ಅವ್ರು ಬರೋಕಿಲ್ಲ ಅಂತಾರೆ. ಯಾತ್ರಿಂದ ಅವ್ರು ಮನೆಗೆ ಕಾಡು ಬರ್ತಾರೆ. ಜಾಗೃತ ಜನ ಹೆಸರಾಗೋ. ನೀ ಬರೇ ನಿದ್ರೆನೇ ಮಾಡ್ತಿ. ಅಜ್ಞಾನ ಎಂಬ ನಿದ್ರಾವಸ್ಥೆಯಲ್ಲೇ ಇರಿ. ಅದಕ್ಕೆ ಕಣ್ಣುಗಳ ಹೋಗೋಣ. ನಿನ್ನ ಅಂತರಂಗದ ಪರಮಶಿರಿಯನ್ನ, ಪರಮಶಿರಿ ಅಂದ್ರೆ ಅಂತರಂಗದ ಪರಮಶಿರಿ ಅಂದ್ರೆ ಪರಮಾನಂದ, ಆತ್ಮಾನಂದ, ಅದರ ಅಪಾರ. ಇವ ಬಾಹ್ಯದ ಸಿರಿ ಕಲ್ಪ ಹೋಯ್ತಾರ ಅಂತ ಇವ ಚಿಂತೆ ಮಾಡಕತ್ತಿದ್ದ. ಯಾವತ್ತೂ ಆ ಸಂಪತ್ತು ರತ್ನಾರಿದ್ರೆ ಅದೆಲ್ಲ ಚಿಂತೆ. ರಾತ್ರಿನೂ ಗಾಳಿ ಬಿಟ್ಟೇನಾರ ಬರ್ತಂತ ಸ್ವಲ್ಪ ಕಡಕೊಂಡು ಮಧ್ಯೆ ಗಟ್ಟು ಜಾಗೃತ ಕಾಪಾಡ. ಅದನ್ನು ಕಾಪಾಡ ನಿದ್ದಿನೇ ಮಾಡ್ತಿದ್ರ. ರಾತ್ರಿ ನಿದ್ದಿಲ್ಲ ಅಂದ್ರೆ ಶಾಸ್ತ್ರ ಚಂದ. ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಶಾಸ್ತ್ರದಾಗ ನಿದ್ದೆ ಬರೋದ್ರಾಗ ಇನ್ನ ನಿಮ್ಮ ರಾತ್ರಿ ನಿದ್ದಿನೇ ಮಾಡ್ತಿದ್ದಿಲ್ಲ ಅಂದ್ರೆ ಶಾಸ್ತ್ರದಾಗ ಕಲ್ತಿರಿ ದಿನ ನಿದ್ದಿನೇ ಮಾಡೋ. ಗುರುಗಳು ಒಂದಿನ ನೋಡ್ರಿ, 2 ದಿನ ನೋಡ್ರಿ, ನಿದ್ದೆ ಮಾಡ್ತಾರಲ್ಲ. ನೋಡಿದ್ರ ಸಾತ್ವಿಕ ಮನುಷ್ಯನ ಚಲೋ ಇದ್ದ. ಯಾರು ಗೋಣ್ ಮುಡಿಬೇಕಲ್ಲ ಮನುಷ್ಯ, ಗೋಣ್ ಮುಡಿಸ್ಬೇಕಾರ ಅಲ್ಲ. ಚಲೋ ಇದ್ದ, ಸಾತ್ವಿಕ ಇದ್ದ, ಭಾಳ ಗೋಳ ಇದ್ದ. ಅಂದ್ರೆ ನಿಮ್ಮೊಂದು ಗೋಡೆ ಭಕ್ತ ಅಂತ ಕರೆದ ಅವನಿಗೆ. ನಾ ಇಲ್ಲಿವರೆಗೆ ಅವನ ಹೆಸರು ಹೇಳ ನಿಮಗೆ. ಅವನು ಗೋಳ ಅಂದ್ರೆ ಮುಕ್ತ, ಸಾತ್ವಿಕ, ಗೋಳ ಭಕ್ತ. ಇವನಲ್ಲಿ ಮುಮುಕ್ಷು ಲಕ್ಷಣ ಅದಾವ. ಆದ್ರೆ ಇವನ ದುಡ್ಡಿನ ಲೋಭ ಈ ಆತ್ಮಜ್ಞಾನದಲ್ಲ ಆನಂದ ಮಾಡಕತ್ತದ. ಅದಕ್ಕೆ ಗುರುಗಳ ಮುದ್ರ ನೋಡು. ಇನ್ನೂ ಒಂದು ಏನು ಸಂಕಲ್ಪ ಮಾಡಿದ್ರು ಸಿದ್ಧಾರೂಢರು, ಇವನ ಸಂಪತ್ತ ಕಳ್ಳರ ಪಾಲಾಗಲಿ
ಆಶೀರ್ವಾದ ಶಾಪ ಅಂತೀರಿ ನೀವು 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 ಶಾಪ ಅಂತೀರಿ. ಅದು ಆಶೀರ್ವಾದ ಮುಮುಕ್ಷುರ ಪಾಲಿಗೆ ಅದು ಆಶೀರ್ವಾದ ನೋಡ್ರಿ. ಒಂದಿನ ಏನಾಯ್ತ್ರಿ ಗುರುಗಳ ಸಂಕಲ್ಪ ಏನ್ ಮಾಡ್ತು ಕಾಳು ಭದ್ರ ಮನೆಗೆ ಎಲ್ಲ ತಂದುಕೊಂಡು ನಾವು ಇನ್ನೊಂದು ಕೂಲ್ಯಾಗ ನೋಡ್ರಿ ಎರಡು ಕುರಿ ತೋಡಿದವ ಎಷ್ಟು ಭದ್ರವಾಗಿ ಇಡ್ತಿದ್ದ ಅಂದ್ರೆ ಆಟಕ್ಕೆ ಕೀಲಿ ಅದಕ್ಕೊಂದು ಸಣ್ಣ ಅದಕ್ಕೆ ಕೀಲಿ ಆ ಹೆಂಚಿನ ಕೋರಿ ಎಲ್ಲಿ ಬಿಟ್ಟಿರ್ತದಲ್ಲ ಅದಕ್ಕೊಂದು ಕೀಲಿ ತರದಾಕೊಂಡು ಕೀಲಿ ಅದು ಹೋಗ್ತಾರೆ ಹಾಕಿ ಹೋಗ ಕಾಳ್ರ ಹೋದ್ರು ತರದಾಕೊಂಡು ಹೋದ್ರು ಆ ಕೋಲಿ ಹೋದ್ರು ಸದ್ದಕ್ಕೆ ಹೋದ್ರು ಫ್ರಾಂಕ್ ಹೋದ್ರು ಊಟ ಎಲ್ಲ ತಗೊಂಡ್ರು. ಮತ್ತೆ ನೀವು ಒದರಾಡಿದ ಮಂದಿ ಬಂದಾರ ಅಂತ ತಿಳ್ಕೊಂಡು ಇವನ ಕಂಬಕ್ಕೆ ಕಟ್ಟಿ ಬಾಯಾಗ ಕುರುಕಿ ಭಾಳ ಚಂದ ಬರ್ದಾರ. ಅವ್ರ ಮೇಲೆ ಬಡ್ಡಿ ಸದ ಕಟ್ಕೋಬಾರ್ದು ನೋಡಿ ಮೇಲೆ ಬಡ್ಡಿ ಹುಡುಕಿರು ಬಾ ನಂಗ ಪಕ್ಕ ನಾಗಸವಾಗ್ಬಿಟ್ಟ. ಈಗ ಗೊತ್ತಾಗುತ್ತೆ ಯಾಕೆ ಕೋಣೆ ಬಚ್ಚ ಹೇಳಬಲ್ಲ ಅಂತ ಓಣ್ಯಾಗಿದ್ದು ಬಂದು ನೋಡ್ತಾರೆ. ಪಾಪ ಕಾಳು ಮನೆ ಕಳವಾಗ 35 ಜನ ತಗ ಮುಗಿತು ಒಳಗೆ ಬಂದು ನೋಡ್ತಾರ. ಕಂಬಕ್ಕೆ ಕಟ್ಟಿ ಹಾಕ್ಯಾರ ಬಾಯಾಗ ತುರ್ತಾರ. ಪಾಪ ಓಡಾಡ ಮಂದಿ ಬಿಡಿಸಿದ್ರು ಯಾರೋ ಬಟ್ಟೆ ತಂದು ಕೊಟ್ಟರು. ಅವ್ರದ ಹರಕು ಬಟ್ಟೆ ಸುತ್ತಕೊಂಡು ಬಂದ ಗುರುಗಳ ಕಡೆ ಬಂದು ಸಾಕ ನಮಸ್ಕಾರ ಮಾಡಿ ಯಪ್ಪ ನನ್ನ ಗಳಿಕೆಯಲ್ಲ ಆಯ್ತು ನನ್ನ ನಾನು ಹಿಡ್ದ ನನ್ನ ಜೀವನದಾಗ ಏನ್ ಲಾಭ ಮಾಡ್ಕೊಂಡಿದ್ದೆ ಅದೆಲ್ಲ ಹೋಳಿ ಮುರುಗಿ ಇದು ಲಾಭ ಹಿಂಗಾಯ್ತು. ಅವಾಗ ಅವರದ್ರಂತ ಈಗ ನೀನು ನಿಜವಾದ ಲಾಭವನ್ನು ಪಡೆಯಲು ಯೋಗ್ಯನಾಗಿದ್ದೀಯ. ಅದು ಲಾಭ ಅಲ್ಲೋ ಈಗ ಏನು ಗುರುಗಳ ಸಂವಿಧಾನದಲ್ಲಿ ಸನ್ನಾಗತ ಮಾಡಿ ಈಗೇನು ಸೇವಾ ಮಾಡಿ ಆ ಶಾಸ್ತ್ರ ಕೇಳಿ ಆತ್ಮಜ್ಞಾನ ಪಡ್ಕೊತೀರ. ಇದು ನಿಜವಾದ ಲಾಭ, ಇದು ನಿಜವಾದ ಗಳಿಕೆ. ಇಲ್ಲಿ ತರ ಏನು ಗಳಿಸಿದ್ದಲ್ಲ ಅದಕ್ಕೆ ಸಮಾಧಾನ ಕೊಟ್ಟಿರೋದು. ಸೇವಾ ಮಾಡು, ಶಾಸ್ತ್ರ ಕೇಳು, ಉದ್ಧಾರ ಆಗುತ್ತೆ. ನೋಡಿ ಗಂಡ ಸೇವಾ ಮಾಡ್ತಿದ್ದ, ಏನು ಸಿಗ್ತದ ಊಟ ಮಾಡ್ತಿದ್ದ, ಶಾಸ್ತ್ರ ಕೇಳ್ತಿದ್ದ. ಈಗ ಈಗ ಕಣ್ಣು ಮನೆಗೆ ಮಾಡ್ತಿದ್ದ ಮಾಡಿದಾಗ ಮನೆ ಕಣ್ಣು ಮನೆಗೆ ಕೆಲವು ಈ ಬ್ಯಾಸಿಗಿದ್ದಾಗಂತೂ ಊರಿಗೆ ರಾಜನ ಊರಿಗೆ ಬರ್ತಾವ ಹಾಸಿಗೆ ತಗೊಂಡು ಗುಡಿ ಹಾಗೆ ಹೇಳ್ಕೊಂಡಿದ್ದಾವ. ಯಾಕೆ ತಕ್ಕ ಗುಡಿ ಬಂದಿರಿ ಅವು ಯಾವ ತಗಣಿ ಮಾಡಿ ಅಂತೀರಿ ಅವು ಇರ್ತಾವಲ್ಲ ಹೇಳ್ತೀರಿ ತಗಣಿ ತಾಯಿ ಮಕ್ಕಳು ಅವೆಲ್ಲ ಸ್ವಾಳಿ ಸಲುವಾಗಿ ಪಾಪದ ಗುಡಿ ಹಾಗೆ ಮನೆ ಮಾಡಿದಾಗ ನಿಶ್ಚಿಂತ ಮಾಡಿ ಯಾರು ಕಿರಿಕಿರಿನೇ ಇಲ್ಲ, ಮಸ್ತ್ ನಿದ್ದೆ ಮಾಡ್ತಿದ್ದ. ಅಂದ್ರೆ ಆನಂದವಾಗಿ ಶಾಸ್ತ್ರ ಕೇಳ್ತಿದ್ದ. ಈಶ್ವರಿ ಅವತಾರಿಗಳಾಗಿರತಕ್ಕಂಥ ಶರಣಪ್ಪ ಶಾಸ್ತ್ರಜ್ಞರಲ್ಲಿ ಅವರ ಶಾಸ್ತ್ರ ಆತ್ಮಜ್ಞಾನೋಪದೇಶವನ್ನು ಕೇಳಿ ಆ
ಸಾವುಕಾರ ಆತ್ಮಜ್ಞಾನಿಯಾದ ನಿಜವಾದ ಸಂಪತ್ತನ್ನ ಗಳಿಸದ ಇವನ ಕಥೆ ಈಗ ಅರ್ಥ ಆಯ್ತು, ಇಲ್ಲ ಅರ್ಥ ಆಯ್ತು, ಮುಂದಿನ ವರ್ಷ ಮಾತು ಹೇಳಿ ಮಂಗಲ ಹರವು.